ಯಾವ್ಯಾವ ರೀತಿಯಾದಂತಹ ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ. ಊರಿನ ರಥ ಇರಬಹುದು, ಪಲ್ಲಕ್ಕಿ ಇರಬಹುದು, ಕುಂಟೆ, ಕೂರ್ಗೆ, ಅದಾದಮೇಲೆ ರೋಣ್ಗಲ್ ಇರಬಹುದು, ಜೊತೆಗೆ ಎತ್ತಿನ ಗಾಡಿ ಇರಬಹುದು. ಎಲ್ಲ ಪೂರ್ತಿ ಈಗ ಮಾಡಿದ್ದೀವಲ್ಲ, ಅವೆಲ್ಲ ಪೂರ್ತಿ ಸಾಯಂಕಾಲದ ಹೊತ್ತು ಬಂದು ಮಾಡಿ. ಮೊಬೈಲ್ ಅಡಿಕ್ಷನ್ ಆಗೋದಕ್ಕಿಂತ ಇದನ್ನು ರಜಾ ಟೈಮಲ್ಲಿ ಕುಣಿತಾರೆ. ಸೊ ಅವರಿಗೆ ಅವರಲ್ಲಿ ಒಂದು ಕಲೆ ಇಂಪ್ರೂವ್ಮೆಂಟ್ ಆಗಿದೆ ಮತ್ತು ಅವರಲ್ಲಿ ಒಂದು ಉತ್ಸಾಹ ತುಂಬುತ್ತೆ. ಸೊ ಅದಕ್ಕೋಸ್ಕರ ಈ ಚೋಮವನ್ನು ಮಾಡಿಕೊಟ್ಟಿದ್ದೆ ನಾನು ದೇವ್ರ ಕುಣಿಯೋದು, ದೇವ್ರು ಮಾಡೋದು, ಮತ್ತೆ ತಮಟೆ ಬಡಿಯೋದು, ದೇವ್ರ ಕುಣಿಯೋದು, ದೇವರಿಗೆ ಅಲಂಕಾರ ಮಾಡೋದು. ಕುಂಚದಲ್ಲಿ ನಿಮಗೆ ಗೊತ್ತಾಗುತ್ತೆ, ಅದರಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅವರು ಬಸವಣ್ಣವ್ರನ್ನ ಅದರಲ್ಲಿ ಬಿಂಬಿಸಿದ್ದೀನಿ. ಶೋಭಾನವೇ ಕಲ್ಯಾಣ ನಮ್ಮ ಮಾನಿಯಾಗೆ ನಮ್ಮ ಮನೆಯಾದ ಶಿವನೇ ಶೋಭಾನವೇ ನಲ್ಲೆ ಪಾರ್ವತಿಯ ಕಳುವಯ್ಯ ಬಸವಯ್ಯ ನಿಮ್ಮ ಸತಿಯ ಕಳುವಯ್ಯ ಶೋಭಾನವೇ ಸಂಭ್ರಮ ನಮ್ಮ ಮಾನಿಯೊಳಗೆ ಶೋಭಾನವೇ ರಂಬೆ ನೀಲಮುನ ಕಾಳವಯ್ಯ ರಂಬೆ ನೀಲಮುನ ಕಾಳವಯ್ಯ ನಂಜುಂಡಯ್ಯ ನಿಮ್ಮ ರಂಬೆಯ ಕಳುವಯ್ಯ ಶೋಭಾನವೇ ಕಲ್ಯಾಣ ನಮ್ಮ ಮಾನಿಯಾಗೆ ನಲ್ಲೆ ಗಂಗಮ್ಮ ಗವಾರಮ್ಮ
ನಲ್ಲೆ ಗಂಗಮ್ಮ ಗವರಮ್ಮರಿಬ್ಬರು ಶೋಭಾನವೇ ಕಲ್ಯಾಣದ ಮನಿಗೆ ನ್ಯಾಡೋದಾರೋ ಕಲ್ಯಾಣದ ಮನಿಗೆ ನ್ಯಾಡೋದಾರೋ ಅಲೇ ಒಪ್ಪ ಒಪ್ಪ ಕೋಸಾರಿಗ್ಯಾವೆ ಒಪ್ಪ ಕೋಸರಿಗ್ಯಾವೆ ಕೋಗುಲೆ ಅಪ್ಪ ಗುರು ಸ್ವಾಮಿ ಮಾಟವೆಲ್ಲಿ ಅಪ್ಪ ಗುರು ಸ್ವಾಮಿ ಮಾಟವೆಲ್ಲಿ ಅಪ್ಪ ಗುರು ಸ್ವಾಮಿ ಮಾಟ ಗೊಡುವೆ ಉಪಾಸ ಕಾರೆ ಮೇಲ ಗೊಡುವೆ ಮ್ಯಾಲೆ ಜಲ ಕುಸ್ವಾರಿಗ್ಯಾವೆ ತಂದೆ ಗುರು ಸ್ವಾಮಿ ಮಾಟವೆಲ್ಲಿ ಗುರು ಸ್ವಾಮಿ ಮಠಗಳ ತೋರಿದರೆ ಸಕಾರೆ ಮೇಲ ಗೊಡುವೆ ಅಂದ ಚಂದ ಕೂಸ್ವಾರಿಗ್ಯಾವೆ ಮಾಟವೆಲ್ಲಿ ಗುರು ಸ್ವಾಮಿ ಮಠಗಳ ತೋರಿದರೆ ಹಣ್ಣು ಸಕಾರೆ ಮೇಲ ಗೊಡುವೆ ಆನೆ ಅಂದಲ್ಲ ಚಂದ ಕೊಳುವಾರ ತುಷಾರೆ ಕೊಳುವಾರ ತುಷಾರೆ ಮತ್ಯಾರು ಬರುಗೇಕೋ ಆನೆ ಶರಣರು ಶರಣೆ ಬರುತ್ತಮ್ಮ ಬರಿಯಾಕೆ ಕಾರಬೇಕು ಹಸಿಯ ಬರಿಯಾಕೆ ಬಾರ ಹೇಳಿ ಇವಾಗ ನಾವು ಕಾಮೇನಹಳ್ಳಿಯ ಹೇಮಣ್ಣ ಅವರ ಮನೆಯಲ್ಲಿದ್ದೀವಿ. ಎಂಥ ವಿಶೇಷ ಪ್ರತಿಭೆ ಅಂತ ಹೇಳಿದ್ರೆ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು ಯಾವ್ಯಾವ ರೀತಿಯಾದಂತಹ ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ. ಊರಿನ ರಥ ಇರಬಹುದು, ಪಲ್ಲಕ್ಕಿ ಇರಬಹುದು, ಕುಂಟೆ, ಕೂರ್ಗೆ, ಅದಾದಮೇಲೆ ರೋಣ್ಗಲ್ ಇರಬಹುದು, ಜೊತೆಗೆ ಎತ್ತಿನ ಗಾಡಿ ಇರಬಹುದು, ಪಲ್ಲಕ್ಕಿ ಇರಬಹುದು. ಈ ರೀತಿಯಾಗಿ ಅನೇಕ ಈ ಕುಡ್ಲು ಅಥವಾ ಮಚ್ಚು ಎಲ್ಲ ರೀತಿಯಾದಂತಹ ವಸ್ತುಗಳನ್ನು ಸೂಕ್ಷ್ಮ ಕೆತ್ತನೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ. ಯಾವ ರೀತಿಯಾದಂತಹ ಕಲೆಯನ್ನು ಆರಂಭ ಮಾಡಿದ್ರು, ಎಷ್ಟು ವರ್ಷದ ಹಿಂದೆ ಆರಂಭ ಮಾಡಿದ್ರು, ಇದನ್ನೆಲ್ಲದನ್ನು ಕೂಡ ಅವರ ಹತ್ರನೇ ಕೇಳ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಹೇಮಣ್ಣ. ಇದೇ ಊರಾ? ಕಾಮನಹಳ್ಳಿ. ಎಷ್ಟು ವರ್ಷದಿಂದ ಈ ವೃತ್ತಿ ಮಾಡ್ತಾ ಇರೋದು ನೀವು? ಇದು ಸುಮಾರು ವರ್ಷ ತೊಂದರೆ ಮಾಡ್ತಿದ್ದೆ. ಎಷ್ಟು ವರ್ಷ ಒಂದು ಅಂದಾಜು? ಒಂದು 25 ವರ್ಷದಿಂದ ಇದೇ ವೃತ್ತಿ ಮಾಡ್ತಿದ್ದೆ. ಈ ಸೂಕ್ಷ್ಮ ಕೆತ್ತನೆಗಳನ್ನು ಮಾಡಬೇಕು ಅಂತ ಯಾವಾಗಿಂದ ಅನ್ನಿಸ್ತು ನಿಮಗೆ ಅಂತ? ಅದು ಈಗೆಲ್ಲ ಅಳಿಸಿ ಹೋಗ್ತೈತೆ, ಅದಕ್ಕೆ ಇಲ್ಲಿ ಅಂತ ಮಾಡ್ತಿರೋದು. ಎಷ್ಟು ವರ್ಷ ಆಯಿತು ಶುರು ಮಾಡಿ? ಕೊರೋನಾ ಬಂದ ಟೈಮ್ನಿಂದ ಹಿಂಗೆ ಕೆಲಸ ಇಲ್ದಿದ್ದಾಗ ಬರೋದು, ಕೆಲಸ ಮುಗಿಸ್ಕೊಂಡು ಬಂದು ಮಾಡ್ತಾಯಿದ್ವಿ. ಯಾವ್ಯಾವ ರೀತಿ ಕೆಲಸಗಳನ್ನು ಮಾಡ್ತೀರಾ? ಎಲ್ಲ ಪೂರ್ತಿ ಈಗ ಮಾಡಿದ್ದೀವಲ್ಲ ಅವೆಲ್ಲ ಪೂರ್ತಿ ಸಾಯಂಕಾಲದ ಹೊತ್ತು ಬಂದು ಮಾಡಿರೋದು. ಈ ಮನೆ ಕೆಲಸಗಳನ್ನು ಬಿಟ್ಟು ಈ ಸ್ವಾಮೀಜಿಗಳು ಯೂಸ್ ಮಾಡುವಂಥದ್ದು ಅದನ್ನು ಕೂಡ ಮಾಡ್ತೀರಾ ಅಂತ ಕೇಳ್ಪಟ್ವಿ. ಅದರಲ್ಲಿ ಯಾವ್ಯಾವ ವಸ್ತುಗಳನ್ನು ಮಾಡ್ತೀರಾ ನೀವು? ಅದು ಪಾದರಕ್ಷೆ, ಆಮೇಲೆ ಕರಕಮಲ ಅಂತ ಬರುತ್ತೆ, ಅವರಿಗೆ ಪೂಜೆ ಕುತ್ಕೊಳಕ್ಕೆ ಪೀಠ, ಕುರ್ಚಿ ಎಲ್ಲ ಮಾಡ್ತೀವಿ. ಓಕೆ. ಮನೆಯಲ್ಲಿ ಯಾವ್ಯಾವ ಇದನ್ನು ಮಾಡ್ತೀರಾ? ಮನೆ ಕಿಟಕಿ ಬಾಗಿಲು, ಫರ್ನಿಚರು ಎಲ್ಲ ಮಾಡ್ತೀವಿ. ಈ ದೇವಸ್ಥಾನಕ್ಕೆ ಯಾವುದಾದ್ರೂ ಮಾಡಿದ್ದುಂಟಾ ನೀವು? ದೇವಸ್ಥಾನಕ್ಕೆ ಅದೇ ಮಟ್ಕ ಮಾಡಿಕೊಟ್ಟಿದ್ದೀವಿ. ದೇವಸ್ಥಾನಗಳಿಗೂ ಕುರ್ಚಿ, ಪಲ್ಲಕ್ಕಿ ಎಲ್ಲ ಮಾಡಿಕೊಟ್ಟಿದ್ವಿ.
ರಥ ಯಾವ್ದಾದ್ರು? ರಥ ಮಾಡಿಲ್ಲ ಅಂಥ ದೊಡ್ಡ ಕೆಲಸ ಒಂದು ಮಾಡಿದ್ದೀವಿ, ಅದು ನಿಮ್ಮೂರ್ತ ತೊಂಡಿಂಗ್ನಳ್ಳಿ ಬರುತ್ತಲ್ಲ, ಅಲ್ಲಿ ಮಾಡಿದ್ವಿ. ಎಷ್ಟು ದೂರದವರೆಗೆ ಹೋಗಿ ಕೆಲಸ ಮಾಡಿಕೊಟ್ಟು ಬಂದಿದ್ದೀರಾ? ನಾವು ಮಂಗಳೂರು ತನಕ ಹೋಗಿದ್ವಿ, ಓಕೆ. ಕೇರಳ, ಹಿಂಗೆ ಜೊತೆಲಿ ನಾವು ಸ್ವಂತ ಮಾಡಿರೋದು ಹಾಸನ, ಬೇಲೂರು, ಇಲ್ಲಿ ಊರು ಪಕ್ಕ ಎಲ್ಲ. ಇದು ಕುಲಕಸಬಾಗಿ ಅಪ್ಪನಿಂದ ಮುಂದುವರೆದಿದ್ದ ಅಥವಾ ನೀವೇ ಇಲ್ಲ ಕಲ್ತಿದ್ದ ಅಂತ? ನಾವೇ ಕಲ್ತದ್ದು. ಮುಂದಿನ ಜನ್ರೇಷನ್ಗೆ ಕಲಿಸ್ಬೇಕು ಅನ್ನೋ ಮನಸ್ಸಿದೆಯಾ? ಒಂದು 4-5 ಜನ ಕಲ್ತಾರೆ, ಓಕೆ. ಅದು ಬೆಳ್ಕೊಂಡು ಹೋಗ್ಲಿ ಅಂತ ನಾವು ಆಸೆ. ಜೊತೆ ನೀವು ಹೇಳಿದ್ರೆ ಹೇಳ್ಕೊಡ್ತೀರಾ ನೀವು ನಿಮ್ಮ ಹತ್ರ ಬಂದರೆ? ಸರಿ, ನಿಮ್ಮೂರಲ್ಲಿ ಈ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಈ ಭಜನಾ ತಂಡದ ಮುಖಾಂತರ ಒಂದಷ್ಟು ಎಲ್ಲ ಕೆಲಸಗಳನ್ನು ನೋಡಿದ್ರೆ ನಿಮ್ಮೂರಲ್ಲಿ ಈ ಥರದವ್ರು ಇಲ್ಲ ಅಂತ ಹೇಳಿ ಒಂದು ಹೆಗ್ಗಳಿಕೆ ಇದೆ. ಹೇಗನ್ಸುತ್ತೆ? ಅಲ್ಲ, ಖುಷಿ, ಅದು ಉಳಿಸ್ಕೊಂಡು ಹೋಗ್ಬೇಕು. ಈಗ ನಾವು ಒಂದು ಕಳ್ಳೆವನೇ ಆಗಲಿ, ದಂಡಿ, ತುಂಬೂರಿ, ಪ್ರತಿಯೊಂದು ಈಗ ನಾವು ಮಾಡಿಕೊಡ್ತೀವಿ. ಈಗ ತಗೊಂಡೋದವು, ಈಗ ಕಳ್ಳೆವು, ದೋಣು ಇರಲಿ, ಅದು ಉಳ್ಕೊಳ್ಳಿ, ನಾವು ಇದಾದ್ರೂ ಅವು ಉಳ್ಕೋಬೇಕು ಅಂತ ಮಾಡ್ಕೊಡ್ತೀವಿ. ಒಂದು ಒಳ್ಳೆಯ ಖುಷಿ. ಮುಂದಿನ ಜನ್ರೇಷನ್ನಿಗೆ ಏನಾದರೂ ಹೇಳೋದಿದ್ರೆ, ಮುಂದಿನ ಪೀಳಿಗೆಗೆ ಏನಾದರೂ ಹೇಳಬೇಕು ಅನ್ಸುತ್ತೆ? ನಾವು ಇನ್ನೇನು ಹೇಳೋದು, ಎಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಮನೆಯವರೆಲ್ಲ ಹೇಗೆ ಸಪೋರ್ಟಿವ್ ಇದ್ದಾರೆ ಈ ಕೆಲಸಕ್ಕೆ? ಮಾಡಿಕೊಡ್ತಾರೆ ನಮ್ಮ ಹುಡುಗರು ಎಲ್ಲ ಸಪೋರ್ಟ್. ನನ್ನ ಹೆಸರು ಕುಶಾಲ್ ಅಂತ. ನಾನು ಇಂಜಿನಿಯರು, ಬಟ್ ಹವ್ಯಾಸಿ ಕಲಾವಿದ. ಸೊ ಏನಂತಂದರೆ, ನಮ್ಮ ಕಾಮೇನಹಳ್ಳಿ ಅಂತಂದರೆ ಒಂದು ಕಲೆಗಳ ಊರು ಅಂತ. ಯಾಕೆ ಅಂತಂದರೆ, ಹುಟ್ಟ ಮಕ್ಕಳಿಂದನೂ ಒಂದು ಏನಾದರೂ ಒಂದು ಕಲೆ ಇರುತ್ತೆ. ಸೊ ಹಂಗಾಗಿ ನಾನೇನಂತಂದರೆ, ಈ ಕರೋನಾ ಟೈಮಲ್ಲಿ ಮಕ್ಕಳುಗಳೆಲ್ಲ ಸ್ವಲ್ಪ ಮೊಬೈಲ್ ಅಡಿಕ್ಷನ್ ಆಗಿದ್ರು. ಸೊ ಈ ಮೊಬೈಲಿಂದ ಸ್ವಲ್ಪ ದೂರ ಇಡೋಕ್ಕೋಸ್ಕರ ಈ ಮಕ್ಕಳುಗಳು ರಜಾ ಟೈಮಲ್ಲಿ ಒಂದು ನಮ್ಮೂರಲ್ಲಿ ವೀರಭದ್ರ ಕುಣಿತ, ಅದು ನಮ್ಮ ಕಾಮನ್, ನಮ್ಮದು ಚೋಮನ ಕುಣಿತ ಅಂತ ಹೇಳಿ ಮಾಡ್ತಾರೆ. ಅದೇ ಥರದ್ದೊಂದು ಮಾಡಲ್ನ ಈ ಮಕ್ಕಳುಗಳಿಗೋಸ್ಕರ ನಾನೇ ಒಂದು ಮೌಲ್ಡ್ ಮಾಡಿ, ಈ ತಂತಿನಲ್ಲಿ ಬಗ್ಗಿಸ್ಬಿಟ್ಟು ಫೇಸ್ ಯಾವ ಥರ ಇರುತ್ತೆ ಆ ಥರ ಬಗ್ಸಿ, ಅದಕ್ಕೆ ಫುಲ್ಲು ಆ ಥರ ಏನು ಕ್ಲಾತ್ ಎಲ್ಲ ಹಾಕ್ಬಿಟ್ಟು ಗಮ್ಮಲ್ಲಿ ಎಲ್ಲ ಫುಲ್ ಇದು ಮಾಡಿ ಪೇಂಟ್ ಮಾಡಿದ್ದೀನಿ ಫೈನಲಿ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಇವ್ರ ಮಕ್ಳುಗಳು ಇವಾಗ ಹೆಂಗಾಗಿದೆ ಅಂತಂದರೆ, ಮೊಬೈಲ್ ಅಡಿಕ್ಷನ್ ಆಗೋದಕ್ಕಿಂತ ಇದನ್ನು ರಜಾ ಟೈಮಲ್ಲಿ ಕುಣಿತಾರೆ. ಸೊ ಅವರಿಗೆ ಅವರಲ್ಲಿ ಒಂದು ಕಲೆ ಇಂಪ್ರೂವ್ಮೆಂಟ್ ಆಗಿದೆ, ಮತ್ತು ಅವರಲ್ಲಿ ಒಂದು ಉತ್ಸಾಹ ತುಂಬುತ್ತೆ. ಸೊ ಅದಕ್ಕೋಸ್ಕರ ಈ ಚೋಮವನ್ನು ಮಾಡಿಕೊಟ್ಟಿದ್ದೆ ನಾನು. ಹುಡುಗರನ್ನ ಕೇಳ್ಬೋದು ನೀವು, ಅವರು ಹೆಂಗಿದೆ, ಅವ್ರಿಗೆ ಏನು ಅನಿಸಿದೆ, ಅವರಿಗೆ ರಜಾ ಟೈಮಲ್ಲಿ ಯಾವ ಥರ ಅವ್ರ ಟೈಮ್ನ ಯುಟಿಲೈಸ್ ಮಾಡ್ತಾರೆ ಅಂತ. ಸೊ ನೀವು ಅವ್ರನ್ನ ಕೇಳಿ. ಎಷ್ಟನೇ ಕ್ಲಾಸು? ಫಿಫ್ತ್ ಸ್ಟ್ಯಾಂಡರ್ಡ್. ಎಲ್ಲಿ ಓದ್ತಾ ಇರೋದು? ಕಾಮಿನಹಳ್ಳಿಲಿ. ಎಷ್ಟು ವರ್ಷದಿಂದ ಇದನ್ನೆಲ್ಲ ಬಡಿಯೋದೆಲ್ಲ ಕಲ್ತಿದ್ದೀನಿ? ನಾನು ಒಂದು 3ನೇ ಕ್ಲಾಸಿಂದ. ಯಾರು ಕಲಿಸಿದ್ದು? ಕುಶಲನ್ನ. ಇನ್ನೇನೇನು ಕಲ್ತಿದ್ಯಾ? ನಾನು ದೇವ್ರು ಕಲಿಯೋದು, ಮತ್ತು ದೇವ್ರು ಮಾಡೋದು, ಮತ್ತು ತಮಟೆ ಬಡಿಯೋದು, ಮತ್ತು ದೇವರಿಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡೋದೆಲ್ಲ ಕಲ್ತೀನಿ ಕುಶಲನ್ನರಿಂದ. ಎಷ್ಟು ಜನದ ಫ್ರೆಂಡ್ಸ್ ಟೀಮ್ ನಿಮ್ಮದು? ಒಂದು 10-20 ಜನ ಇದ್ದಾರೆ ಟೀಮು. ಎಲ್ಲರೂ ಸೇರ್ಕೊಂಡು ದೇವ್ರು ಕುಣಿತಿರ್ತೀವಿ ಓಕೆ. ಬೇಸಿಗೆ ರಜತೆಯಲ್ಲೆಲ್ಲವ. ನಿನ್ನ ಹೆಸರು? ನಯನ್. ನೀನೇನು ಓದ್ತಾ ಇರೋದು? ನಾನು 7th ಸ್ಟ್ಯಾಂಡರ್ಡ್. ಇಲ್ಲಿ
ಕಾಮೇನಹಳ್ಳಿಲಿ. ನೀನು ಎಷ್ಟು ವರ್ಷದಿಂದ ಕಲ್ತಿದ್ದು? ನಾನು 3 ವರ್ಷದಿಂದ. 3 ವರ್ಷದಿಂದ. ಏನೇನು ಬರುತ್ತೆ ನಿನಗೆ? ನನಗೆ ತಮಟೆ ಬಡಿಯೋದು, ದೇವ್ರ ಕುಣಿಯೋದು, ದೇವರಿಗೆ ಅಲಂಕಾರ ಮಾಡೋದು ಬರುತ್ತೆ. ಕಾಮೇನಹಳ್ಳಿಯ ಮತ್ತೊಬ್ಬರು ಪ್ರತಿಭೆ, ಮತ್ತೊಬ್ಬರು ಕಲಾವಿದರು ಅಂತಲೇ ಹೇಳ್ಬೋದು. ಕುಶಾಲ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ನಿಮ್ಮ ಅನೇಕ ಇದನ್ನ ನೋಡಿದ್ವಿ, ಕಲಾಕೃತಿಗಳನ್ನ ನೋಡಿದ್ವಿ. ಯಾವಾಗ ಈ ರೀತಿಯಾದಂತಹ ಆಸಕ್ತಿ? ಅಂದರೆ ನಮ್ಮ ಕಾಮೇನಹಳ್ಳಿ ಅಂತಂದರೆ ನಾವು ಬ್ಲಡ್ಡಲ್ಲೇ ಬಂದಿರುತ್ತೆ ಅದು ಕಲೆ ಅನ್ನೋದು. ಸೊ ನನಗೆ ನನ್ನ ಇದರಲ್ಲಿ ಏನಂತಂದರೆ, ನಾನು ಒಂದು 4th ಸ್ಟ್ಯಾಂಡರ್ಡು 4ನೇ ತರಗತಿಯಲ್ಲಿ ಇದ್ದಾಗಿಂದ ನನಗೆ ಸ್ವಲ್ಪ ಕಲೆ ಬಗ್ಗೆ ಆಸಕ್ತಿ ಇತ್ತು. ಮತ್ತು ನಮ್ಮ ಅಣ್ಣ ಕೂಡ ಈಸ್ ಆಲ್ಸೋ ಆರ್ಟಿಸ್ಟ್. ಅವನು ತುಂಬ ಒಳ್ಳೆ ಕಲಾವಿದ. ಅವನು ಪೇಂಟಿಂಗ್ ಮಾಡ್ತಾನೆ, ಅವನು ಮಾಡ್ತಿದ್ದ. ಸೊ ಅವ್ನು ನೋಡ್ಕೊಂಡು ನಾನು ಕಲ್ತಿದ್ದೀನಿ. ಬಟ್ ಈಗ ಅವ್ನು ಬಿಟ್ಟಿದ್ದಾನೆ. ಬಟ್ ನಾನು ಅದನ್ನು ಹಾಬಿ ಆರ್ಟಿಸ್ಟ್ ಆಗಿ, ಒಂದು ಹವ್ಯಾಸಿ ಕಲಾವಿದನಾಗಿ ನಾನು ಅದನ್ನು ರೂಢಿಸ್ಕೊಂಡು ಬಂದಿದ್ದೀನಿ. ಸೊ ನನಗೆ ಫಸ್ಟು ಟೈಮು ನಾನು 6th ಸ್ಟ್ಯಾಂಡರ್ಡಲ್ಲಿದ್ದಾಗ ನನಗೆ ಒಂದು ಚಿತ್ರಕಲೆಯಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಸೊ ಆ ಥರ ಈಗ ಏನಾದರೂ ಈಗ ಒಂದು ಕಲೆ ಇದ್ದಾಗ ಅದು ಪ್ರೋತ್ಸಾಹ ಮಾಡಿದಾಗ ಅದು ಒಂದು ಸ್ವಲ್ಪ ನೆಕ್ಸ್ಟ್ ಮುಂದೆ ಹೋಗೋದಕ್ಕೆ ಅದೊಂದು ದಾರಿ ಆಗುತ್ತೆ ಅನ್ನೋದಕ್ಕೆ ಅದೊಂದು ಅದೊಂದು ಇದು ನನಗೆ ಅದು 6ನೇ ತರಗತಿಯಲ್ಲಿದ್ದಾಗ ಫಸ್ಟು ಪ್ರೈಸ್ ಬಂದಿತ್ತು ನನಗೆ ಚಿತ್ರಕಲಾ ಇದರಿಂದ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದಂಥ ಜರ್ನಿ ನಾನು ಪ್ರತಿ ವರ್ಷ ನಾನು ಕಲೆ ಅನ್ನೋದನ್ನು ಬಿಟ್ಟೇ ಇಲ್ಲ. ನನ್ನ ಓದಿನ ಜೊತೆಗೆ ಕಲೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಾನು ಅದಕ್ಕೋಸ್ಕರನೇ ಮಕ್ಳುಗಳಿಗೆ ನಾನು ಓದೋದು ಕಡಿಮೆ, ಬಟ್ ನನ್ನ ಮಾರ್ಕ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಓದೋದು ಕಡಿಮೆ, ಬಟ್ ಕಲೆಗೆ ನಾನು ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತೀನಿ. ಯಾಕೆ ಅಂತಂದರೆ ಏಕಾಗ್ರತೆಯನ್ನು ಬೆಳೆಸುತ್ತೆ ಕಲೆ. ಸೊ ಅದಕ್ಕೋಸ್ಕರನೇ ನಮ್ಮ 3 ಮಕ್ಳುಗಳು ಸ್ವಲ್ಪ ಅದು ಆ ಒಂದು ದೃಷ್ಟಿಯಿಂದನೇ ಮೊಬೈಲ್ ಅಡಿಕ್ಷನ್ ಆಗಬಾರ್ದು ಮಕ್ಳುಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರು ಏನು ಕೇಳಿ ಬಂದು ಈಗ ಸ್ಕೂಲಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಹೇಳಿದ್ರು ಅಂತಂದರೆ ಅದನ್ನು ಮಾಡ್ಕೊಡ್ತೀನಿ ನಾನು. ಅದು ಫ್ರೀ ಆಫ್ ಕಾಸ್ಟು ನಾನು ಯಾವತ್ತೂ ಮಕ್ಳುಗಳಿಂದ ತೊಗೊಂಡಿಲ್ಲ. ಯಾಕೆ ಅಂತಂದರೆ ಮಕ್ಳುಗಳು ಮುಂದಿನ ಒಂದು ಭವಿಷ್ಯದ ಒಂದು ಅವರು, ಅದಕ್ಕೋಸ್ಕರ ಅವರು ಕಲೆನ ಮಾಡ್ಕೋಬೇಕು, ಅವರಲ್ಲಿ ಏಕಾಗ್ರತೆ ಬೆಳಿಬೇಕು ಅನ್ನೋ ಒಂದು ಇದರಿಂದ ಈ ಕಲೆನ ನಾನು ರೂಢಿಸ್ಕೊಂಡ್ಬಂದಿದ್ದೀನಿ. ಇದು ಅಂತಲ್ಲ, ನಂದು ಮಾಡಲಿಂಗು, ಪೇಂಟಿಂಗ್ ಮಾಡ್ತೀನಿ, ವಾಲ್ ಪೇಂಟಿಂಗ್ ಮಾಡ್ತೀನಿ, ಸಿಂಗಿಂಗ್ ಆಲ್ಸೋ. ನಾನು ಇದು ಭಜನೆ ತಂಡದಲ್ಲೂ ಇದ್ದೀನಿ, ಬಟ್ ಯಾವಾಗಲೂ ಕಂಟಿನ್ಯೂಸ್ ಹೋಗೋದಿಲ್ಲ. ಸಿಂಗಿಂಗ್ ಕೂಡ ಮಾಡ್ತೀನಿ ನಾನು, ಬೇಕಿದ್ರೆ ಆಮೇಲೆ ಹೇಳ್ತೀನಿ ಅದನ್ನು. ಸಿಂಗಿಂಗ್ ಮಾಡ್ತೀನಿ, ಪೇಂಟಿಂಗ್ ಮಾಡ್ತೀನಿ, ಮತ್ತು ಮಾಡಲಿಂಗ್ಸು, ಸೈನ್ಸ್ ಮಾಡಲ್ಸ್ ಮಾಡ್ಕೊಡ್ತೀನಿ ಸ್ಕೂಲ್ಗಳಿಗೆ. ನಮ್ಮ ಕಾಮೇನಹಳ್ಳಿ ಸ್ಕೂಲ್ಗಳಿಗೆ ನಾನು ಯಾವಾಗಲೂ ಟೀಚರ್ಸ್ ಜೊತೆ ಸ್ಕೂಲ್ ಜೊತೆ ಸಂಬಂಧ ಹೇಗಿದೆ ಅಂತಂದರೆ 15 ವರ್ಷ ಹಿಂದೆ ಮಾಡಿಕೊಟ್ಟಿರೋಂಥ ಮಾಡಲ್ಗಳ್ನು ಸಹ ಅವ್ರು ಇಟ್ಟಿದ್ದಾರೆ ನನಗೆ, ನಂದು ಮಾಡಲ್ಸ್ಗಳನ್ನ ಇಟ್ಟಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಈ ಕಲೆನ ಬೆಳೆಸ್ಕೊಂಡು ಹೋಗಬೇಕು. ಇನ್ನು ಮುಂದೆ ನಂದು ಪ್ಲ್ಯಾನ್ಸ್ ಇದೆ. ಈ ಕಲೆನಲ್ಲೇ ನಾನು ಏನೇ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ರೂ ಕೂಡ ಸೊ ನನಗೆ ಕಲೆನಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ. ಸೊ ಐಸಿರಿ ತಂಡದವರು ನನಗೆ ರೋಹನ್ ಹೇಳಿದರು. ಸೊ ಈ ಥರದ್ದೊಂದು ಏನೋ ಒಂದು ಕಾನ್ಸೆಪ್ಟ್ ಇದೆ ಅವ್ರದ್ದು. ಆ ಕಾನ್ಸೆಪ್ಟ್ ಥ್ರೂನಾರು ನಮ್ಮ ಊರಿನ ಕಲೆಗಳು, ಬೇರೆ ಊರಿನ ಕಲೆಗಳು, ನಮ್ಮೂರು ಅಂತಲೇ ಅಲ್ಲ, ಮಕ್ಕಳುಗಳಲ್ಲಿ, ಹಳ್ಳಿ ಮಕ್ಕಳಲ್ಲಿ ತುಂಬ ಕಲೆ ಇರುತ್ತೆ. ಸೊ ಅದನ್ನು ನಾವು ಎಕ್ಕಿ ತೆಗಿಬೇಕು. ಅದಕ್ಕೊಂದು ಎಕ್ಸಾಂಪಲ್ ಏನು ಗೊತ್ತಾ, ನಮಗೆ ಈಗ ಡಿಜಿಟಲ್ ಮಾಧ್ಯಮ ಬಂದಿರೋದ್ರಿಂದ ನಾವು ಈ ಕಲೆನ ನಾವು ತೋರ್ಸೋಕೆ ಆಗ್ತಾ ಇದೆ. ಬಟ್ ನನ್ನ ಕಲೆ ಇದ್ದಿದ್ದು 20 ವರ್ಷದ ಹಿಂದೆಯೇ ನನ್ನ ಕಲೆ ಇದೆ, ಬಟ್ ನಾನು ಎಲ್ಲೂ ತೋರಿಸಿಲ್ಲ. ಅವಾಗ ಮೊಬೈಲ್ ಇರಲಿಲ್ಲ, ಸೊ ಅದನ್ನೆಲ್ಲ ಹಿಡಿಯೋಂಗೆ ಮಾಡಿಲ್ಲ ನಾನು. ಐ ಥಿಂಕ್ ನಾನು ನೋಡಿದರೆ ನಾನು ಒಂದು 2,000-3,000 ಪೇಂಟಿಂಗ್ ಮಾಡಿದ್ದೀನಿ ಆಲ್ಮೋಸ್ಟು.
ಮತ್ತು ಈ ಸ್ಕೂಲ್ಗಳಲ್ಲಿ ಟೀಚಿಂಗ್ ಏಡ್ಸ್ ಅಂತ ಮಾಡ್ತಾರಲ್ವ ಅವರಿಗೆಲ್ಲ ಫ್ರೀಯಾಗಿ ಮಾಡಿಕೊಟ್ಟಿದ್ದೀನಿ. ಸೊ ನನಗೆ ಅದೊಂಥರ ಪ್ರಾಕ್ಟೀಸ್ ಇದ್ದಂಗೆ, ನಂದು ಅದು ಕಲೆ ಆಗಿದೆ. ಹಂಗಾಗಿ ನಂದು ಈ ಥರ ವೃತ್ತಿ ಜೀವನದಲ್ಲಿ ಜೊತೆಗೆ ನನ್ನ ಇಂಜಿನಿಯರಿಂಗ್ ವೃತ್ತಿ ಜೀವನದ ಜೊತೆಗೆ ಈ ಒಂದು ಹವ್ಯಾಸಿ ಕಲಾವಿದನಾಗಿ ಕೂಡ ನಾನು ಇದನ್ನು ಮುಂದೆ ತಗೊಂಡೋಗಬೇಕು ಮುಂದಿನ ಪೀಳಿಗೆಗೆ, ನಮ್ಮೂರು ಹುಡುಗರಿಗೂ. ಅದಕ್ಕೋಸ್ಕರನೇ ಯಾರು ಬಂದರೂ ಕೂಡ ಅವ್ರು ಕರ್ಕೊಂಬಂದು ಕುಂಡಿಸ್ಕೊಂಡು ಹೇಳ್ಕೊಡ್ತೀನಿ ನಾನು ಅದನ್ನು. ಆ ಕಲೆಯವ್ರಿಗೆ ಕೇಳಿ, ಎಲ್ಲ ಹುಡುಗರನ್ನು ಕೇಳಿದರೆ ಗೊತ್ತಾಗುತ್ತೆ. ಇದು ನೋಡಿ, ಇದು ಬಸವಣ್ಣ ಮಂಟಪ. ಇದು ಏನಂದರೆ ಇಲ್ಲಿ ಬಸವಣ್ಣವ್ರು ಬರೆದಿದ್ದೀನಲ್ಲ, ಇದು ಪೇಂಟಿಂಗ್ ಮಾಡಿರೋದು, ನಾನೇ ಸ್ವತಃ ಪೇಂಟಿಂಗ್ ಮಾಡಿರೋದು. ಸೊ ಇದು ವಾಟರ್ ಕಲರ್ ಯೂಸ್ ಮಾಡಿದ್ದೀನಿ ಇದರಲ್ಲಿ. ಸೊ ಮತ್ತು ಇವೆಲ್ಲ ಕಾರ್ವಿಂಗ್ಸ್ ಇದೆಯಲ್ಲ, ಇದೆಲ್ಲ ಥರ್ಮೋಕೋಲ್ ಯೂಸ್ ಮಾಡಿ ಮತ್ತು ಅಕ್ರಾಲಿಕ್ಸ್ ಪೇಂಟಿಂಗ್ಸ್ ಯೂಸ್ ಮಾಡಿಬಿಟ್ಟು ಮಾಡಿರ್ತಕ್ಕಂಥದ್ದು. ಸೊ ಫುಲ್ಲು ಈಚ್ ಬಸವಣ್ಣವರ ಪ್ರತಿಯೊಂದು ಇದನ್ನು ಕೂಡ ನಾನು ಕುಂಚದಲ್ಲಿ ಅದು ನಿಮಗೆ ಗೊತ್ತಾಗುತ್ತೆ, ಅದರಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಅವರು ಬಸವಣ್ಣವ್ರನ್ನ ಅದರಲ್ಲಿ ಬಿಂಬಿಸಿದ್ದೀನಿ. ಸೊ ನೋಡಿ, ಮತ್ತು ನಾನು ಇನ್ನೊಂದು ಬಾಳೆಹೊನ್ನೂರು ಸ್ವಾಮೀಜಿದು ಒಂದು ವಾಲ್ ಪೇಂಟಿಂಗ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಾನು. ಅದು ತುಂಬ ಚೆನ್ನಾಗಿದೆ, 7 ಅಡಿ ಇದೆ, 7 ಫೀಟ್ ಇದೆ. ಮತ್ತು ವಾಲ್ ಪೇಂಟಿಂಗ್ಸ್ ತುಂಬ ಮಾಡಿದ್ದೀನಿ ನಾನು, ಬಟ್ ಎಲ್ಲೂ ಕೂಡ ನಾನು ಅಷ್ಟು ತೋರಿಸಿಲ್ಲ, ಅಷ್ಟೇ ಬಿಟ್ಟರೆ. ಮತ್ತು ಇದು ಕೆಳಗಡೆದು ಅಷ್ಟೇ, ಇದು ಬಸವ ಮಂಟಪ. ಇದು ನಾನು ಆ್ಯಕ್ಚುಲಿ ಏನಕ್ಕೋಸ್ಕರ ಮಾಡಿದ್ದೆ ಅಂತಂದರೆ, ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಂದೊಂದು ಏನಂತಂದರೆ, ಈಗಲೂ ಕೂಡ ನಾನು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ, ಜಾಬ್ ಮಾಡ್ತೀನಿ, ಬಟ್ ಆದ್ರೂ ನಾನು 4th ಸ್ಟ್ಯಾಂಡರ್ಡಿಂದ ಕೂಡ ನಾನು ಪ್ರತಿ ವರ್ಷ ಗಣೇಶ ಚತುರ್ಥಿ ಅಂತಂದರೆ ಅದೊಂದು ಮಕ್ಕಳಲ್ಲಿ ಒಂದು ಖುಷಿ ಅದು. ಸೊ ಪ್ರತಿ ವರ್ಷವೂ ನಾನು ಕಳಿಸ್ತೀನಿ ಅದನ್ನು ಬೇಕಾದ್ರೆ ನಿಮಗೆ. ಪ್ರತಿ ವರ್ಷವೂ ಒಂದೊಂದು ಥರದ್ದು ಮಂಟಪ ಮಾಡ್ತೀನಿ ನಾನು, ಗಣೇಶ ಚತುರ್ಥಿ ಮಂಟಪಗಳು. ಇದು ಐ ಥಿಂಕ್ ಇದ್ರದ್ದು ಒಂದು 4ನೇ ವರ್ಷದ ಮಂಟಪ ಅನಿಸುತ್ತೆ. ಇದು ಆ ಮಂಟಪನ ಕನ್ವರ್ಟ್ ಮಾಡಿ ಬಸವ ಮಂಟಪ ಮಾಡಿದ್ದೀನಿ. ಪ್ರತಿ ವರ್ಷ ಏನು ಮಾಡ್ತೀನಿ ಅಂದರೆ ಒಂದೊಂದು ಗಣೇಶ ಚತುರ್ಥಿಗೆ ಒಂದೊಂದು ಮಂಟಪ ಮಾಡ್ತೀನಿ. ಸೊ ಅದನ್ನು ನಾನು ಅದನ್ನು ಯುಟಿಲೈಸ್ ಮಾಡಬೇಕು, ಬೇರೆ ಅದನ್ನು ವೇಸ್ಟ್ ಆಗಬಾರ್ದು ಅಂತೇಳಿ ಸ್ವಲ್ಪ ರಿನೋವೇಷನ್ ಥರ ಮಾಡಿಬಿಟ್ಟು ಬೇರೆ ಅದನ್ನು ಮಾಡಿ. ಇದು ಏನಂತಂದರೆ, ಇದನ್ನು ಕರಡಿಗವಿ ಸ್ವಾಮೀಜಿಯವರು ಇಷ್ಟಪಟ್ಟಿದ್ರು, ಇದನ್ನು ನಾನು ಅವರಿಗೆ ಕೊಡಬೇಕು ಅಂತ ಇದನ್ನು ಗಿಫ್ಟಾಗಿ ಅದನ್ನು ತಗೊಂಡೋಗಿ ಕೊಟ್ಟು ಬರ್ಬೇಕು. ನಾನು ಮಾತಾಡ್ತಾ ಹೇಳಿದ್ರಿ ಈ ಮಂಟಪಕ್ಕೂ ಕರಡಿಗವಿ ಮಠದ ಸ್ವಾಮಿಗಳಿಗೂ ಏನೋ ಲಿಂಕ್ ಇದೆ ಅಂತ ಹೇಳಿ, ಅವರು ಇದನ್ನು ತುಂಬ ಇಷ್ಟಪಟ್ಟಿದ್ರು ಅಂತ. ಅಂದರೆ ಒಮ್ಮೆ ನಾನು ಕರಡಿಗವಿ ಸ್ವಾಮೀಜಿಯವರ ಹತ್ರ ಹೋಗಿದ್ದೆ, ಸುಮ್ಮನೆ ಆಶೀರ್ವಾದ ತಗೊಳಕ್ಕೆ ಅಂತ ಹೋಗಿದ್ದೆ. ಒಮ್ಮೆ ಇದನ್ನು ತೋರಿಸಿದೆ ನಾನು ಅವರಿಗೆ, ಬಸವ ಮಂಟಪ ಈ ಥರ ಇದೆ ಗುರೂಜಿ ಅಂತ. ಆಮೇಲೆ ಅವ್ರು ನೋಡಿ ತುಂಬ ಖುಷಿಪಟ್ಟರು. ಅದನ್ನು ನೋಡಿಬಿಟ್ಟು ಇಲ್ಲಿ ಇನ್ನೊಂದು ಪ್ಲೇಸ್ ಇದೆ, ಇದು ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ನನಗೆ ಅದಕ್ಕೆ ಟೈಮ್ ಆಗಿಲ್ಲ. ಇದಕ್ಕೊಂದು ಮೇಲ್ಗಡೆ ಒಂದು ಗ್ಲಾಸ್ ಫುಲ್ಲು ಫಿಟ್ ಮಾಡಿಸ್ಕೊಂಡು ನೀಟಾಗಿ ತಗೊಂಡೋಗಿ ಅವ್ರಿಗೆ ಒಂದು ಉಡುಗೊರೆಯಾಗಿ ಕೊಡಬೇಕು, ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇಷ್ಟಪಟ್ಟಿದ್ದಾರೆ. ಒಮ್ಮೆ ನನಗೆ ನೆನಪಿಸಿದ್ರು ಕೂಡ, ಸ್ಟಾರ್ಟಿಂಗ್ ನೋಡಿದಾಗಲೂ ಕೂಡ ಇದನ್ನ ಅಂಟಿಸಿರೋದು ಅಂತ ಮಾಡಿದ್ವಿ. ಬಟ್ ಇನ್ನೊಂದೇನಂತಂದ್ರೆ, ನಾನು ಯಾವಾಗಲೂ ಜಾಸ್ತಿ ಡಿಜಿಟಲ್ ಏನು ಯೂಸ್ ಮಾಡಲ್ಲ, ಓನಾಗೆ ಬರೀತೀನಿ. ನಾನು ಏನೇ ಇದ್ರು ಪೇಂಟಿಂಗ್ಸ್ ಏನೇ ಇದ್ರು ಪ್ರತಿಯೊಂದು ಕೂಡ ನಾನು ಕೈಯಲ್ಲೇ ಬರೆದಿರೋದು, ಹ್ಯಾಂಡ್ ಮೇಡ್ಸ್ ಎಲ್ಲದು. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಇದೇ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ನಮ್ಮ ಚಾನಲ್ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.